ಏನಪ್ಪಾ ಅಂತಂತ ಹೇಳಿದ್ರೆ ಮುಂದಿನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಏನಾಗತ್ತ, ಸೈಮನ್ ಕಮಿಷನ್ ಬರುತ್ತಾ, ಅದನ್ನ ಗೋ ಬ್ಯಾಕ್ ಅಂತಂದ ಹೇಳ್ತಾರ. ನಾವು ಅದನ್ನೆಲ್ಲ ಇಲ್ಲಿವರೆಗೂ ಏನಂತಂದ ಹೇಳಿದ್ರೆ ಈ ತರ ಅಹಿಂಸಾತ್ಮಕ ಚಳವಳಿವರೆಗೂ ಮಾಡಿದ್ವಿ. ಸೊ 1919 ಏನಪ್ಪಾ ಅಂತಂದ ಹೇಳಿದ್ರೆ ನಮ್ಗೊಂದು ಮಾಂಟೆಗೋ ಚೇಮ್ಸ್ಬರ್ಡ್ ಅಂತಂದ ಹೇಳ್ಬಿಟ್ಟು ಒಂದು ಕಾಯ್ದೆ ಬರುತ್ತೆ, ಕರೆಕ್ಟಾ? 1919 ಕಾಯ್ದೆ ಅಂತಂದ ಹೇಳ್ತೀವಿ. ಮತ್ತೆ ಇಲ್ಲಿ ಮಾಡ್ತಾರ ಅಂತಂದ ಹೇಳಿದ್ರೆ ಡಯಾರ್ಚಿ ದ್ವಿಮುಖ ಸರ್ಕಾರ ಪದ್ಧತಿಯನ್ನ ಎಲ್ಲ ಜಾರಿಗೆ ತಗೊಂಡ್ ಬರ್ತಾರ. ಲೆಜಿಸ್ಲೇಟಿವ್ ಒಳಗಡೆ ತುಂಬಾ ಏನೇನೋ ಚೇಂಜಸ್ ಗಳಿದಾವ, ಅದ್ರ ಬಗ್ಗೆ ಬೇಡ. ಅಲ್ಲೇನಂತಂದ ಹೇಳಿದ್ರೆ ಹಲವಾರು ಕಾನೂನುಗಳನ್ನ ಏನಂತಂದ ಹೇಳಿದ್ರೆ ಜಾರಿಗೆ ತಗೊಂಡ್ ಬರ್ತಾರ. ಆ ಎಲ್ಲಾ ಕಾನೂನುಗಳು ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಆಗಿದಾವ ಇಲ್ಲ ಅಂತ ನೋಡಕ, ಆಮೇಲೆ ಒಂದು ಡೊಮಿನಿಯನ್ ಸ್ಟೇಟಸ್ ಕೊಡಕ, ಭಾರತ ದೇಶಕ್ಕೆ ಡೊಮಿನಿಯನ್ ಸ್ಟೇಟಸ್ ಕೊಡ್ಬೇಕಾ ಕೊಡಬಾರ್ದ ಅಂತಂದ ಹೇಳಿ ಎಲ್ಲ ಸ್ಟಡಿ ಮಾಡೋಕೆ ಒಂದು ಕಮಿಷನ್ ಬರುತ್ತೆ. ಅದನ್ನ ನಾವು ಸೈಮನ್ ಕಮಿಷನ್ ಅಂತ ಕರಿತೀವಿ. ಅದು ನೆಕ್ಸ್ಟ್ ಐತೆ. ಸೊ ಅದ್ರ ಬಗ್ಗೆ ನಾನು ಮೊದಲು ಏನಂತಂದ ಹೇಳಿದ್ರೆ ಡಿಸ್ಕಷನ್ ಮಾಡೋಣ, ಸೈಮನ್ ಕಮಿಷನ್. ಸೊ ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಸೈಮನ್ ಕಮಿಷನ್, ಸೊ ಇದನ್ನ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ, ನೀವು ನಮ್ಮದ್ ಯಾಕೆ ಡಿಸ್ಕಷನ್ ಮಾಡಕ್ ಬರ್ತೀರಿ? ನಮ್ಮಲ್ಲೇ ಪ್ರಾಬ್ಲಮ್. ಈಗ ನೋಡ್ರಿ, ನಮ್ಮ ಮನ್ಯಾಗಿನ ಪ್ರಾಬ್ಲಮ್ಸ್ ಯಾರಿಗ್ ಗೊತ್ತು? ನನಗ್ ಗೊತ್ತು. ಸೊ ನಿಮ್ ಮನ್ಯಾಗಿನ ಪ್ರಾಬ್ಲಮ್ಸ್ ನಿಮ್ಗೆ ಗೊತ್ತು. ಹಂಗ ನಮ್ ದೇಶದೊಳಗಿನ ಪ್ರಾಬ್ಲಮ್ಸ್ ನಮಗ್ ಗೊತ್ತು. ಅದನ್ನ ಸ್ಟಡಿ ಮಾಡಿ ರಿಪೋರ್ಟ್ ಯಾರು ಕೊಡ್ಬೇಕು? ಇಂಡಿಯನ್ಸ್ ಕೊಡ್ಬೇಕು. ಈಗ ಸೈಮನ್ ಮತ್ತು ಅವ್ನ್ ಸಹಚರರು ಬಂದ್ಬಿಟ್ಟು ಅದನ್ನ ರಿಪೋರ್ಟ್ ಕೊಡ್ತಾರ. ಇವ್ರೆಲ್ಲ ಇಂಗ್ಲೆಂಡ್ ದವ್ರು, ಅವ್ರು ಬಂದ್ ನಮ್ಮಲ್ಲಿ ಪ್ರಾಬ್ಲಮ್ಸ್ ಗಳು ಹೆಂಗ್ ಅರ್ಥ ಆಗ್ತಾವು, ಇದ್ ನಮಗ್ ಬೇಡ, ಸೊ ನೀವೆಲ್ಲ ಹಿಂತಿರುಗಿ ಅಂತಂದ ಹೇಳಿ ಸೈಮನ್ ಗೋ ಬ್ಯಾಕ್ ಅಂತಂದ ಹೇಳಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಒಂದು ಘೋಷಣೆಯನ್ನ ಕೂಗ್ತಾ ಒಂದು ಚಳುವಳಿಯನ್ನ ಮಾಡ್ತಾರ. ಇದ್ರಲ್ಲಿ ಇದೇ ಟೈಮ್ ಅಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಇದು ಕಾನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್ ಗಳು, ನಾನು ಹೇಳಿದ್ನಲ್ಲ ಕಾನೂನುಗಳು. ಸೊ ನಮ್ಮಲ್ಲಿ ನಾನು ಸಿಂಪಲ್ ಆಗಿ ಹೇಳಿದ್ನಲ್ವಾ, ಈಗ ನಮ್ಮ ಮನ್ಯಾಗ ಪ್ರಾಬ್ಲಮ್ಸ್ ನಮ್ಗೆ ಅಷ್ಟ ಗೊತ್ತಾಗತ್ತ. ಬೇರೆಯವ್ರು ಬಂದ್ಬಿಟ್ಟು ನಿಮ್ಮ ಮನ್ಯಾಗ ಏನ್ ಪ್ರಾಬ್ಲಮ್ಸ್ ಅದಾವ ಅಂತ ಹೇಳಿ ರಿಪೋರ್ಟ್ ಕೊಟ್ರ ಅದು ಸರಿ ಹೋಗುತ್ತೇನ? ಸೇಮ್ ಹಂಗೆ ಇವ್ರು ಇಂಗ್ಲಿಷ್ ದಾರ, ಇವರೆಲ್ಲ ಸೈಮನ್ ಅವ್ರ ಒಂದು ಟೀಮು. ಸೊ ನಮ್ಗೆ ನೀವು ಸ್ಟಡಿ ಮಾಡೋದ್ ಬೇಡ, ನಮ್ ಇಂಡಿಯನ್ಸ್ ಮಾಡ್ಕೊಡ್ತೀವಿ ಅಂತಂದ ಹೇಳಿದ್ರೆ ಬ್ರಿಟಿಷರು ಒಪ್ಲಿಲ್ಲ. ಅದಕ್ಕೆ ನೀವು ಹೋಗ್ರಿ ಹಿಂದ ಅಂತಂದ ಹೇಳಿ ಒಂದು ಚಳುವಳಿಯನ್ನು ಮಾಡ್ತಾರ. ಅದ ಸೈಮನ್ ಗೋ ಬ್ಯಾಕ್, ಸೈಮನ್ ಕಮಿಷನ್, ಬೈಕಾಟ್ ಸೈಮನ್ ಕಮಿಷನ್ ಅಂತಂದ ಹೇಳ್ತೀವಿ. ಇದನ್ನ ಮಾಡುವಾಗ, ಈ ಚಳುವಳಿಯನ್ನ ಮಾಡುವಾಗ ತುಂಬಾ ಇಂಪಾರ್ಟೆಂಟ್, ಲಾಹೋರ್ ಅಲ್ಲಿ ಏನಾಗತ್ತಂದ್ರ ಲಾಲಾ ಲಜಪತ್ ರಾಯರು ಸತ್ತೋಗ್ತಾರ. ಲಾಲಾ ಲಜಪತ್ ರಾಯ್ ಏನಂತಂದ ಹೇಳಿದ್ರೆ ಲಾಠಿ ಏಟಿಗೆ, ಪೊಲೀಸರ ಲಾಠಿ ಏಟಿಗೆ ಏನಂತಂದ ಹೇಳಿದ್ರೆ ತುಂಬಾ ಗಾಯಗೊಂಡು ಲಾಹೋರ್ ಅಲ್ಲಿ ಸತ್ತೋಗ್ತಾರೆ. ಯಾರು? ಲಾಲಾ ಲಜಪತ್ ರಾಯ್. ಸೊ ಇದು ತಿಳಿದ್ಬಿಟ್ಟು ಏನಂತಂದ ಹೇಳಿದ್ರೆ ಕ್ರಾಂತಿಕಾರಿಗಳಾದ ಭಗತ್ ಸಿಂಗ್ ಮತ್ತು ಅವರ ಅನುಯಾಯಿಗಳು ಏನಂತಂದ ಹೇಳಿದ್ರೆ ತುಂಬಾ ಸೀಟಿಗೆ ಹೇಳ್ತಾರೆ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೋಬೇಕು. ಎಸ್, ಅದೇ ತರ ನೋಡ್ರಿ, ಬಾರ್ಡೋಲಿ ಸತ್ಯಾಗ್ರಹ ಅಂತಂದು ಒಂದ್ ಬರುತ್ತೆ, ತುಂಬಾ ಇಂಪಾರ್ಟೆಂಟ್. ಬಾರ್ಡೋಲಿ ಸತ್ಯಾಗ್ರಹ. ಸೊ ಬಾರ್ಡೋಲಿ ಸತ್ಯಾಗ್ರಹ ಅಂತಂದ ಹೇಳಿ ಗುಜರಾತ್ ಒಳಗಡೆ 1928ರಲ್ಲಿ. ಸೊ ಯಾವಾಗಪ್ಪ ಅಂತಂದ ಹೇಳಿದ್ರ 1928ರಲ್ಲಿ ಬಾರ್ಡೋಲಿ ಸತ್ಯಾಗ್ರಹ ಅಂತಂದ ಹೇಳ್ತೀವಿ. ಇದ್ರಲ್ಲಿ ಯಾರು ಬರ್ತಾರ ಅಂತಂದ ಹೇಳಿದ್ರೆ ನಾಯಕರಾಗಿ ಸರ್ದಾರ್ ವಲ್ಲಭಾಯಿ ಪಟೇಲ್ ರವರು. ಯಾರಪ್ಪಾ ಅಂತಂದ ಹೇಳಿದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ರವ್ರು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಅದಕ್ಕ ಬಾರ್ಡೋಲಿ ಸತ್ಯಾಗ್ರಹಕ್ಕ ನಾಯಕರಾಗಿರ್ತಾರ. ಎಲ್ಲಿ ಅಂತಂದ ಹೇಳಿದ್ರೆ ಗುಜರಾತ್ನ ಬಾರ್ಡೋಲಿ ಎಂಬಲ್ಲಿ ಏನಂತಂದ ಹೇಳಿದ್ರೆ ಟ್ಯಾಕ್ಸ್ ಸಡನ್ ಆಗಿ ಏನಂತಂದ ಹೇಳಿದ್ರೆ ಇನ್ಕ್ರೀಸ್ ಮಾಡ್ಬಿಟ್ಟಿರ್ತಾರ. ಸೊ ಅಲ್ಲಿ ಕರೆಕ್ಟ್ ಆಗಿ ಏನಂತಂದ್ರೆ ಮಳಿ ಬೆಳಿ ಇರಂಗಿಲ್ಲ. ಸೊ ಸಡನ್ ಟ್ಯಾಕ್ಸ್ ಇನ್ಕ್ರೀಸ್ ಮಾಡಿದ ತಕ್ಷಣ ಚಳುವಳಿನ ಕೈಗೊಳ್ತಾರ. ಯಾರಪ್ಪ ಅಂತ ಹೇಳಿದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ರವರು. ಅವ್ರು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಗಾಂಧೀಜಿ ಅವರಿಗೆ ಇನ್ವೈಟ್ ಕೊಡ್ತಾರೆ. ಗಾಂಧೀಜಿ ಮತ್ತು ವಲ್ಲಭಾಯಿ ಪಟೇಲ್ ಸೇರ್ಬಿಟ್ಟು ಏನಂತಂದ ಹೇಳಿದ್ರೆ ಸತ್ಯಾಗ್ರಹ ನಡೆಯುತ್ತ. ಸೊ ಇಲ್ಲಿ ಏನಂತಂದ ಹೇಳಿದ್ರ ಸರ್ದಾರ್ ವಲ್ಲಭಾಯಿ ಪಟೇಲ್ ರವರು ನಾಯಕರಾಗಿ ಹೊರಹೊಮ್ಮಿರುವ ಚಳುವಳಿ ಯಾವುದು ಅಂತ ನಮಗೆ ಕ್ವಶನ್ಸ್ ಗಳನ್ನ ಕೇಳಿದಾರೆ ತುಂಬಾ ಸಾರಿ. ಬಾರ್ಡೋಲಿ ಸತ್ಯಾಗ್ರಹ ಅಂತಂದ ಹೇಳ್ತೀವಿ. ಸೊ ಇಷ್ಟ ಇವೆರಡು ಚಳವಳಿಗಳು ಏನಂತಂದ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ಎಸ್, ಕರೆಕ್ಟಾ? ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸೈಮನ್ ಗೋ ಬ್ಯಾಕ್ ಅಂತಂದ ಐತಲ್ಲ, ಆ ಟೈಮ್ ಅಲ್ಲಿ ಏನಂತಂದ ಹೇಳಿದ್ರೆ ಸೈಮನ್ ಕಮಿಷನ್ ನಮ್ಗ್ ಬೇಡ ಅಂತಂದ ಹೇಳಿ ಚಳವಳಿಯನ್ನ ಮಾಡ್ತಾರಲ್ಲ, ಅವಾಗ ಲಾಲಾ ಲಜಪತ್ ರಾಯ್ ಸತ್ತೋಗ್ತಾರ. ಭಗತ್ ಸಿಂಗ್ ಅವರೆಲ್ಲ ಏನಂತಂದ ಹೇಳಿದ್ರೆ ದಾಳಿಗಳನ್ನ ಮಾಡ್ತಿರ್ತಾರ. ಸೊ ಬ್ರಿಟಿಷರ ಮೇಲೆ ಆಮೇಲೆ ತಿಳಿದ್ಬಿಟ್ಟು ಆಮೇಲೆ ಸೇಮ್ ಅದೇ ಏನಂತಂದ ಹೇಳಿದ್ರೆ ಈ ಚಳವಳಿಯನ್ನ ಬೇರೆ ಬೇರೆ ಪ್ರದೇಶದಲ್ಲಿ ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್ ಕೂಡ ಮಾಡ್ತಿರ್ತಾರ. ಹೊಸ ಲೀಡರ್ಸ್ ಗಳಾಗಿ ಏನಂತಂದ ಹೇಳಿದ್ರೆ ಹೊರಹೊಮ್ತಾರ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೋಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಪೂರ್ಣ ಸ್ವರಾಜ್ ಅಂತಂದ್ ಬರುತ್ತೆ, ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಅಂತಂದ ಹೇಳಿ. ಅಂದ್ರ ಪೂರ್ಣ ಸ್ವರಾಜ್ ನಮ್ಗೆ ಏನಂತಂದ ಹೇಳಿದ್ರೆ ಸಂಪೂರ್ಣ ಸ್ವಾತಂತ್ರ್ಯ ಸಿಕ್ಕಂಗ ಅಂತಂದ ಹೇಳ್ಬಿಟ್ಟು ಏನಂತಂದ ಹೇಳಿದ್ರೆ ಆಚರಣೆ ಮಾಡ್ತಾರ ಪೂರ್ಣ ಸ್ವರಾಜ್ ಅಂತಂದ ಹೇಳಿ. ಇದನ್ನ ಘೋಷಣೆ ಯಾವಾಗ ಕೂಗ್ತಾರ ಅಂತಂದ ಹೇಳಿದ್ರ 1929 ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ. 1929ರಲ್ಲಿ ಎಲ್ಲಪ್ಪಾ ಅಂತಂದ ಹೇಳಿದ್ರೆ ಲಾಹೋರ್ ಅಲ್ಲಿ ಅಧಿವೇಶನ ನಡೆಯುತ್ತ. ಸೊ ಅದನ್ನ ಕೇಳಿದಾರೆ ನೋಡ್ರಿ, ಯಾವ ನದಿಯ ದಡದಲ್ಲಿ ಅಂತ ಕೇಳಿದಾರ. ರಾವಿ ನದಿಯ ದಡದಲ್ಲಿ. ತುಂಬಾ ಇಂಪಾರ್ಟೆಂಟ್. ರಾವಿ ನದಿಯ ದಡದಲ್ಲಿ ಏನಂತಂದ್ರೆ ಸಮ್ಮೇಳನ ನಡೆಯುತ್ತಾ ಲಾಹೋರ್ ಒಳಗಡೆ. ಸೊ 1929ರಲ್ಲಿ ಇದಕ್ಕೆ ಪ್ರೆಸಿಡೆಂಟ್ ಆಗಿರ್ತಾರ ಅಂತಂದ ಹೇಳಿದ್ರೆ ಜವಾಹರ್ಲಾಲ್ ನೆಹರು ಅವರು ಏನಂತಂದ ಹೇಳಿದ್ರೆ ಅಧ್ಯಕ್ಷರಾಗಿರ್ತಾರ.
ಸೊ ಅವ್ರ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಒಂದು ಘೋಷಣೆಯನ್ನ ಕೂಗ್ತಾರ, ನಾವು ಕಂಪ್ಲೀಟ್ ಆಗಿ ಸ್ವಾತಂತ್ರ್ಯವನ್ನ ಪಡಿತೀವಿ, ಇವಾಗ ಇವತ್ತಿಂದನೇ ಏನಂತಂದ ಹೇಳಿ ನಾವು ಸ್ವತಂತ್ರರಾಗಿರ್ತೀವಿ ಅಂತಂದ ಹೇಳಿ ಪೂರ್ಣ ಸ್ವರಾಜ್ ಅಂತಂದ ಹೇಳಿ ಒಂದು ಘೋಷಣೆಯನ್ನ ಕೂಗ್ತಾರ. ಇದು ನಮ್ಗೆ ಏನಂತಂದ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಾದ ನಂತರ ನೋಡ್ರಿ ನೆಕ್ಸ್ಟ್ 1930 ಏನಂತ ಹೇಳಿದ್ರ ಹಲವಾರು ಕಾನೂನುಗಳು ಬರ್ತಾವ. ಆಮೇಲೆ ಗಾಂಧಿ ಇರ್ವಿನ್ ಫ್ಯಾಕ್ಟ್ ಗಳು ಮುಂದೆ ಬರ್ತಾವ. ಸೊ ಈ ಟೈಮಲ್ಲಿ ಏನಂತಂದ ಹೇಳಿದ್ರೆ ಬ್ರಿಟಿಷ್ ಹಲವಾರು ಕಾನೂನುಗಳನ್ನ ತಗೊಂಡ್ ಬಂದು ಟ್ಯಾಕ್ಸ್ ಏನಂತಂದ ಹೇಳಿದ್ರೆ ಜಾಸ್ತಿ ಆಗೋಗ್ಬಿಟ್ಟಿರುತ್ತೆ. ಇವಾಗ ನಿಮ್ಗೆ ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನೋಡ್ರು. ಇವಾಗ ಏನಂತಂದ ಹೇಳಿದ್ರೆ ನೀವೆಲ್ಲ ಸಾಲ್ಟ್ ತೊಗೊಂಡ್ಬರ್ತಿರಲ್ಲ, ಉಪ್ಪು. ಇವಾಗ ನೀವು ಪಾಕೆಟ್ ಅಲ್ಲಿ ತರೋದು ಉಪ್ಪಲ್ಲ, ಸಣ್ಣ ಸಣ್ಣ ಉಪ್ಪು. ಹಳ್ಳಿ ಕಡೆ ಎಲ್ಲ ಯೂಸ್ ಮಾಡ್ತಾರೆ ನೋಡ್ರಿ, ಸ್ವಲ್ಪ ದಪ್ಪ ದಪ್ಪ ಇರುತ್ತ ಉಪ್ಪು. 1 kg 2 kg ಎಲ್ಲ ತಗೊಂಡ್ಬರ್ತಾರ. ಅದಕ್ಕೆ ಎಷ್ಟು ರೂಪಾಯಪ್ಪ ಅಂತಂದ ಹೇಳಿದ್ರ ನಾವೆಲ್ಲ ತಗೊಂಡ್ ಬರಕ್ ಹೋದಾಗ ₹3 ಎಲ್ಲ ಕೆಜಿ ಇತ್ತು. ನೆಕ್ಸ್ಟ್ 5 ರೂಪಾಯಿ ಕೆಜಿ ಆಗೈತಿ. ಮೇ ಬಿ ಇವಾಗ ಕೂಡ ನೀವು ದೊಡ್ಡ ಉಪ್ಪು ತಗೊಂಡ್ರಿ ಅಂತಂದ ಹೇಳಿದ್ರೆ ಮೇ ಬಿ ಮ್ಯಾಕ್ಸಿಮಮ್ ₹10 ಕೆಜಿ ಇರ್ಬೋದು, ₹10 ಕೆಜಿ. ಇವ್ರೆಲ್ಲಾದ್ರೂ ಮಹಾತ್ಮ ಗಾಂಧೀಜಿ ಅವರು ಎಲ್ಲಾದ್ರೂ ಅಪ್ಪಿ ತಪ್ಪಿ ಸತ್ಯಾಗ್ರಹ ಮಾಡ್ತಿರ್ಲಿಲ್ಲ, ದಂಡಿ ಸತ್ಯಾಗ್ರಹ ಅಂತಂದ ಹೇಳಿದ್ರೆ 1 kg ಉಪ್ಪಿಗೆ ಎಲ್ಲಾದ್ರೂ ಏನಂತಂದ ಹೇಳಿದ್ರೆ ₹100 to ₹200 ಇರ್ತಿತ್ತು, ನೆನ್ಪಿಟ್ಕೊಳ್ರಿ. ಸೊ ಅಷ್ಟು ಟ್ಯಾಕ್ಸ್. ಸೊ ನಮ್ಗೆ ಏನಂತಂದ ಹೇಳಿದ್ರೆ ಇವಾಗ ಜಸ್ಟ್ ಒಂದ್ ₹4 ₹5 ಸಿಗುತ್ತೆ. ಈಗ ನೀವು ಪಾಕೆಟ್ ದಾಗಿಂದ ಉಪ್ಪು ತಗೊಂತೀರಿ, ಅಯೋಡಿನ್ ಯುಕ್ತ ಉಪ್ಪು ಅಂತಂದ ಹೇಳ್ತೀರಿ. ಇವೆಲ್ಲ ಅಲ್ಲವ್. ಹಳ್ಳಿ ಕಡೆ ತಿಂತಾರ ನೋಡ್ರಿ ಜನರು, ಅದು ಉಪ್ಪು, ದೊಡ್ಡ ದೊಡ್ಡ ಉಪ್ಪು ಇರುತ್ತ. ಎಸ್. ಸೊ ಏನಂತಂದ ಹೇಳಿದ್ರೆ ಟ್ಯಾಕ್ಸ್ ಏನಂತಂದ ಹೇಳಿದ್ರೆ ಜಾಸ್ತಿ ಆಗಿಬಿಟ್ಟಿರುತ್ತೆ. ಅವಾಗ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಕಾನೂನು ಭಂಗ ಚಳವಳಿ ಅಂತಂತ ಹೇಳ್ತೀವಿ. ಕಾನೂನು ಭಂಗ ಚಳವಳಿ, ಸಿವಿಲ್ ಡಿಸೋಬಿಡಿಯನ್ಸ್ ಅಂತಂದ ಹೇಳ್ತೀವಿ. ಅಥವಾ ನೆಕ್ಸ್ಟ್ ಇನ್ನೊಂದ್ ಏನಂತ ಕರಿತೀವಿ ಅಂದ್ರೆ ದಂಡಿ ಸತ್ಯಾಗ್ರಹ ಅಂತ ಕರಿತೀವಿ. ದಂಡಿ ಸತ್ಯಾಗ್ರಹ. ಗಾಂಧೀಜಿ ಅವರು ಈ ಟ್ಯಾಕ್ಸ್ ಅನ್ನ ಆಮೇಲೆ ಕಾನೂನುಗಳನ್ನ, ಬ್ರಿಟಿಷರು ತಂದಿರುವಂತಹ ಕಾನೂನುಗಳನ್ನ ಮುರಿದು ಹಾಕ್ಬೇಕು ಅಂತಂದ ಹೇಳಿ ಗಾಂಧೀಜಿಯವ್ರು ಏನ್ ಮಾಡ್ತಾರ ಅಂತಂದ ಹೇಳಿದ್ರ, ಸೊ ಡೈರೆಕ್ಟ್ ಆಗಿ, ಸೊ ಮೊದಲು ಲಾರ್ಡ್ ಇರ್ವಿನ್, ಅವ್ನ್ ವೈಸ್ರಾಯ್ ಇರ್ತಾನಲ್ಲ, ಲಾರ್ಡ್ ಇರ್ವಿನ್ ಗಾಂಧೀಜಿಯವ್ರು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಕೆಲವೊಂದು ಒಪ್ಪಂದಗಳನ್ನ ಮಾಡ್ಕೊಳಕ ಇಬ್ರು ಮಾತುಕತೆ ನಡೆಸ್ತಾರೆ. ಸೊ ಅವ್ರು ಯಾವುದಕ್ಕೂ ಒಪ್ಕೊಳಂಗಿಲ್ಲ ಇಬ್ರು. ಲಾರ್ಡ್ ಇರ್ವಿನ್ ಒಪ್ಕೊಳಂಗಿಲ್ಲ. ಅವಾಗ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಈ ಕಾನೂನು ಭಂಗ ಚಳವಳಿ ಆಮೇಲೆ ದಂಡಿ ಸತ್ಯಾಗ್ರಹ ಸ್ಟಾರ್ಟ್ ಆಗತ್ತ. ಫಸ್ಟ್ ಎಷ್ಟು ಜನರಿಂದ ಸ್ಟಾರ್ಟ್ ಆಗತ್ತ ಅಂತಂದ ಹೇಳಿದ್ರ 78 ಜನರನ್ನ ತಗೊಂಡ ಎಲ್ಲಿಂದ ಸ್ಟಾರ್ಟ್ ಆಗತ್ತ ಅಂದ್ರ ಶಬರಮತಿ ಆಶ್ರಮದಿಂದ ಸ್ಟಾರ್ಟ್ ಆಗತ್ತ. ಶಬರಮತಿ, ನಂದು ಕ್ವಶನ್ ಏನಪ್ಪಾ ಅಂತಂದ ಹೇಳಿದ್ರೆ ಶಬರಮತಿ ಆಶ್ರಮ ಯಾವ ನದಿಯ ದಡದಲ್ಲೈತೆ? ಶಬರಮತಿ ಆಶ್ರಮದಿಂದ ಏನಂತಂದ ಹೇಳಿದ್ರೆ ಸ್ಟಾರ್ಟ್ ಆಗಿ ಎಲ್ಲಿಗೆ ಹೋಗ್ತಾರ ಅಂತಂದ ಹೇಳಿದ್ರೆ ದಂಡಿವರೆಗೂ ವಾಕ್ ಮಾಡ್ತಾ ಹೋಗ್ತಾರೆ, ನಡ್ಕೊಂಡು ಹೋಗ್ತಾರೆ. ಇದನ್ನ ನಾವು ದಂಡಿ ಸತ್ಯಾಗ್ರಹ ಅಂತ ಕರಿತೀವಿ. ಅದೇ ಟೈಮ್ ಅಲ್ಲಿ ಈ ದಂಡಿ ಸತ್ಯಾಗ್ರಹ ಮತ್ತು ಕಾನೂನು ಭಂಗ ಚಳುವಳಿಯನ್ನ ಸೊ ಎಲ್ಲಪ್ಪಾ ಅಂತಂದ ಹೇಳಿದ್ರೆ ಇವಾಗ ಪಾಕಿಸ್ತಾನ ಐತಲ್ಲ, ಅಲ್ಲಿ ಯಾರ ಅಂತಂದ ಹೇಳಿದ್ರೆ ಖಾನ್ ಅಬ್ದುಲ್ ಗಫರ್ ಖಾನ್. ತುಂಬಾ ಇಂಪಾರ್ಟೆಂಟು, ಖಾನ್ ಅಬ್ದುಲ್ ಗಫರ್ ಖಾನ್ ಅಂತಂದ ಹೇಳ್ತೀವಿ. ಇವ್ರು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ನೇತೃತ್ವವನ್ನ ವಹಿಸ್ತಾರ ಪಾಕಿಸ್ತಾನದೊಳಗಡೆ ದಂಡಿ ಸತ್ಯಾಗ್ರಹ. ಇವ್ರಿಗೆ ಏನಂತಂದ್ ಇನ್ನೊಂದ್ ಏನಂತಂದ ಹೇಳಿದ್ರೆ ಕುದಾಯಿ ಚಮತ್ಕಾರ್ಸ್ ಅಂತಾನು ಕರೀತಾರೆ. ಇವ್ರ ಜೊತೆ ಇರೋರ್ನ ಎಲ್ರನ್ನು ಹೋರಾಟಗಾರರನ್ನ ಕುದಾಯಿ ಚಮತ್ಕಾರ್ಸ್ ಅಂತಾನು ಕರೀತಾರ. ಅಥವಾ ಸಾರಿ, ಕುದಾಯಿ ಕಿದ್ಮತ್ಗಾರ್ಸ್, ಕುದಾಯಿ ಕಿದ್ಮತ್ಕಾರ್ಸ್ ಅಂತ ಕರೀತಾರ. ಇವರ ಅನುಯಾಯಿಗಳೇನಂತಂದ ಹೇಳಿದ್ರೆ ಒಂದು ಶರ್ಟ್ ಅನ್ನ ಹಾಕೊಂತಿದ್ರು, ಒಂದೇ ಕಲರ್ ಶರ್ಟ್ ಅನ್ನ ಹಾಕೋತಿದ್ರು, ರೆಡ್ ಶರ್ಟ್ಸ್ ಅಂತಂದ ಹೇಳ್ತೀವಿ. ಇವಾಗ ಕಪ್ಪಂಗಿ ದಳ, ಕನ್ನಂಗಿ ದಳ ಅಂತ ಬರುತ್ತಲ್ಲ, ಇವ್ರದ್ದು ಏನಂತಂದ ಹೇಳಿದ್ರೆ ಕೆಂಪಂಗಿ ದಳ. ಇವ್ರ ಜೊತೆ ಇರೋ ಒಂದು ಸೈನಿಕರಾಗಿರ್ಬೋದು, ಹೋರಾಟಗಾರರಾಗಿರ್ಬೋದು, ಎಲ್ಲ ಏನಂತಂದ ಹೇಳಿದ್ರೆ ರೆಡ್ ಡ್ರೆಸ್ ಹಾಕೋತಿದ್ರು. ಕೆಂಪಂಗಿ ದಳ ಅಂತ ಕರಿತೀವಿ. ಯಾರಿಗೆ? ಖಾನ್ ಅಬ್ದುಲ್ ಗಫರ್ ಖಾನ್. ಇವ್ರಿಗೆ ಇನ್ನೊಂದ್ ಏನಂತ ಕರಿತೀವಿ ಅಂದ್ರೆ ಗಡಿನಾಡು ಗಾಂಧಿ ಅಂತ ಕರೀತಾರ. ಸೊ ಇವ್ರನ್ನ ಗಡಿನಾಡು ಗಾಂಧಿ ಅಂತಾನು ಕರೀತಾರ. ಯಾರನ್ನ? ಖಾನ್ ಅಬ್ದುಲ್ ಗಫರ್ ಖಾನ್. ಆಮೇಲೆ ನೆಕ್ಸ್ಟ್ ಇನ್ನೊಂದ್ ನೋಡ್ರಿ, ದಂಡಿ ಸತ್ಯಾಗ್ರಹದಲ್ಲಿ ಮೇನ್ ಇನ್ನೊಬ್ರು ಯಾರಂತಂದ ಹೇಳಿದ್ರೆ ನಾಯಕರಾಗಿ ಹೊರಹೊಮ್ಮಿದವರು ಕಮಲಾದೇವಿ ಚಟ್ಟೋಪಾಧ್ಯಾಯ. ಕಮಲಾದೇವಿ ಚಟ್ಟೋಪಾಧ್ಯಾಯ ಏನಂತಂದ ಹೇಳಿದ್ರೆ ಒಬ್ಬ ಮಹಿಳೆ ಲೀಡರ್ ಆಗಿ ಏನಂತಂದ ಹೇಳಿದ್ರೆ ಹೊರಹೊಮ್ಮತಾಳ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಷ್ಟೆಲ್ಲ ಆಯ್ತಾ? ಇಷ್ಟೆಲ್ಲ ಆದ ನಂತರ ಏನೇನೋ ನಡೀತಾ ಇತ್ತು, ನಮಗ್ ಸ್ವಾತಂತ್ರ್ಯ ಸಿಗುತ್ತಾ ಅನ್ಕೊಂತಿದೀವಿ. ಆ ಟೈಮಲ್ಲಿ ಏನಂತಂದ ಹೇಳಿದ್ರೆ ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಅದಾದ ನಂತರ ಜವಾಹರ್ಲಾಲ್ ನೆಹರು ನಡುವೆ ಏನಂತಂದ ಹೇಳಿದ್ರೆ ಒಂದು ಜಗಳ ಉಂಟಾಗತ್ತ. ಯಾಕೆ ಉಂಟಾಗತ್ತಪ್ಪ ಅಂತಂದ ಹೇಳಿದ್ರೆ 1938 ಟೈಮಲ್ಲಿ ಏನಂತಂದ ಹೇಳಿದ್ರ ಕಾಂಗ್ರೆಸ್ ಪ್ರೆಸಿಡೆಂಟ್ ಯಾರಾಗಿರ್ತಾರ ಅಂತಂದ ಹೇಳಿದ್ರೆ ಸುಭಾಷ್ ಚಂದ್ರ ಬೋಸ್ ಆಗಿರ್ತಾರೆ. ಯಾರಾಗಿರ್ತಾರ? ಸುಭಾಷ್ ಚಂದ್ರ ಬೋಸ್. ಸೊ ಏನ್ ಆದಂಗೆ ಇನ್ಮೇಲೆ ಅಂತಂದ ಹೇಳಿ ಪ್ಲಾನ್ ಅವ್ರದ್ದು. ಸೊ ಸುಭಾಷ್ ಚಂದ್ರ ಬೋಸ್ ಆಗಿರ್ತಾರ. ಬಟ್ ಆದ್ರ ಆ ಟೈಮಲ್ಲಿ ನಾನು ಇದನ್ನೆಲ್ಲ ನೀವು ನೋಡಿರ್ಬೋದು, ಬಟ್ ನನ್ ಕತೆ ಹೇಳ್ತೇನೆ ನೋಡ್ರಿ. ಸೊ ಬಟ್ ಆದ್ರ ಸುಭಾಷ್ ಚಂದ್ರ ಬೋಸ್ ಆಗ್ಬೇಕು ಅಂತ ಅನ್ಕೊಂಡಿರ್ತಾರ, ಎಲ್ರು ಸಪೋರ್ಟ್ ಮಾಡಿರ್ತಾರ. ಬಟ್ ಆದ್ರೆ ಯಾರು ಸಪೋರ್ಟ್ ಮಾಡಂಗಿಲ್ಲ ಅಂತಂದ ಹೇಳಿದ್ರೆ ಇವಾಗ ಮಂದಗಾಮಿಗಳು ಅಂತಂದ ಹೇಳ್ತೀವಲ್ಲ, ಮಂದಗಾಮಿಗಳು. ಇವ್ರು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಅದ್ರಲ್ಲಿ ಗಾಂಧೀಜಿ,
ಅದಾದ ನಂತರ ನೆಕ್ಸ್ಟ್ JB ಕೃಪಲಾನಿ ಆಗಿರ್ಬೋದು, ರಾಜೇಂದ್ರ ಪ್ರಸಾದ್ ಆಗಿರ್ಬೋದು, ಸರ್ದಾರ್ ವಲ್ಲಭಾಯಿ ಪಟೇಲ್ ಆಗಿರ್ಬೋದು, ಇವರೆಲ್ಲ ಈ ಕಡೆ ಬರ್ತಾರ. ಇವರೆಲ್ಲ ಗಾಂಧೀಜಿ ಅನುಯಾಯಿಗಳು. ಬಟ್ ಅದ್ರ ಮೇನ್ ಯಾರಪ್ಪ ಅಂತಂದ ಹೇಳಿದ್ರೆ ಗಾಂಧೀಜಿ ಮತ್ತು ಜವಾಹರ್ಲಾಲ್ ನೆಹರು ಇವರಿಬ್ರು ಸೇರಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರ ಕಾಂಗ್ರೆಸ್ ದ ಅಧ್ಯಕ್ಷರಾಗಿ ಪಟ್ಟಾಭಿ ಸೀತಾರಾಮಯ್ಯರವರನ್ನ ಏನ್ ಮಾಡ್ತಾರ ಅಂದ್ರೆ ನೇಮಕ ಮಾಡ್ತಾರ. ಪಟ್ಟಾಭಿ ಸೀತಾರಾಮಯ್ಯನ ಏನಂತಂದ ಹೇಳಿದ್ರೆ ಒಂದು ಕ್ಯಾಂಡಿಡೇಟ್, ಇವ್ ಪ್ರೆಸಿಡೆಂಟ್ ಕ್ಯಾಂಡಿಡೇಟ್ ಅಂತ ಹೇಳ್ಬಿಟ್ಟು ನೇಮಕ ಮಾಡ್ತಾರ. ಬಟ್ ಆದ್ರೆ ಇನ್ನೊಬ್ರು ಯಾರು ಇರ್ತಾರ, ಇವ್ರ ಅಪೋಸಿಟ್ ಸುಭಾಷ್ ಚಂದ್ರ ಬೋಸ್ ಇರ್ತಾರ. ಸೊ ಇವ್ರು ಯಾರಾಗ್ಬೇಕಂತ ಗೊತ್ತಾಗದೆ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಇಲೆಕ್ಷನ್ ನಡೆಸ್ತಾರ. ಈ ಇಲೆಕ್ಷನ್ ಒಳಗಡೆ ಏನಂತಂದ ಹೇಳಿದ್ರೆ ಸುಭಾಷ್ ಚಂದ್ರ ಬೋಸ್ ಏನಂತಂದ ಹೇಳಿದ್ರೆ ಗೆದ್ದು ಬಿಡ್ತಾರ. ಗೆದ್ದ ನಂತರ ಇವ್ರೇ ಏನಂತಂದ ಹೇಳಿದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧ್ಯಕ್ಷರಾಗ್ತಾರೆ ಸುಭಾಷ್ ಚಂದ್ರ ಬೋಸ್. ಬಟ್ ಆದ್ರೆ ನೆಕ್ಸ್ಟ್ ನೋಡ್ರಿ, ಆಫ್ಟರ್ ತ್ರಿಪುರಾ ಸೆಷನ್, ತ್ರಿಪುರಾದಲ್ಲಿ ಅಂತಂದ ಹೇಳಿದ್ರೆ 1939ರಲ್ಲಿ ಸೆಷನ್ ನಡೆಯುತ್ತಾ. ಈ ಸೆಷನ್ ಅಧ್ಯಕ್ಷರಾಗಿ ಸುಭಾಷ್ ಚಂದ್ರ ಬೋಸ್ ರವ್ರು ಇರ್ತಾರ. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಒಳಗ ಜಗಳ ಆಗಿ ಗಾಂಧೀಜಿ ಅವರಿಗೆ ಆಮೇಲೆ ನೆಕ್ಸ್ಟ್ ಜವಾಹರ್ಲಾಲ್ ನೆಹರು ಇವರಿಬ್ರು ಏನಂತಂದ ಹೇಳಿದ್ರೆ ಇವ್ರ ಜೊತೆ ಜಗಳ ಮಾಡ್ತಾರ. ಜಗಳ ಮಾಡಿ ಸುಭಾಷ್ ಚಂದ್ರ ಬೋಸ್ ಏನಪ್ಪಾ ಅಂತಂದ ಹೇಳಿದ್ರೆ ಕಾಂಗ್ರೆಸ್ ವನ್ನ ತ್ಯಜಿಸ್ಬಿಟ್ಟು ನೆಕ್ಸ್ಟ್ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಸಿಂಗಾಪುರ್ಗೆ ಹೋಗ್ಬಿಟ್ಟು ಅಲ್ಲಿಂದ ಏನಂತಂದ ಹೇಳಿದ್ರೆ INA ಏನು ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನ ಏನಂತಂದ ಹೇಳಿದ್ರೆ ಸ್ಥಾಪನೆ ಮಾಡ್ತಾರ. ಇದೇನಪ್ಪಾ ಅಂತಂದ ಹೇಳಿದ್ರೆ ಸಿಂಪಲ್ ಇಂಟ್ರೊಡಕ್ಷನ್. ಇನ್ನೂ ಜಾಸ್ತಿ ಬೇಕು ಅಂತಂದ ಹೇಳಿದ್ರೆ ನೀವು ನೋಡ್ಕೊಬಹುದು. ಅದಾದ ನಂತರ ನೆಕ್ಸ್ಟ್ ಇದೆಲ್ಲ ಏನೇನೋ ಆಗ್ತಾ ಇರುತ್ತಾ, ಹೋರಾಟಗಳು ನಡೀತಿರ್ತಾವ. ಬ್ರಿಟಿಷರ್ ನಮಗ್ ಸ್ವಾತಂತ್ರ್ಯ ನೀವು ಕೊಡ್ಲೇಬೇಕು ಅಂತಂದ ಹೇಳಿ ಸ್ಟಾರ್ಟ್ ಆಗಿರತ್ತ. ಅವ್ರಿಗೂ ಬೇಸರಾಗಿ ಬಿಟ್ಟಿರುತ್ತೆ ಬ್ರಿಟಿಷರಿಗೆ ಇವ್ರದ್ದು ಕೇಳಿ ಕೇಳಿ. ಆ ಟೈಮಲ್ಲಿ ಏನಂತಂದ ಹೇಳಿದ್ರೆ 1939ರಿಂದ 1942ರವರೆಗೂ ಸೊ ಎರಡನೇ ಮಹಾಯುದ್ಧ ನಡೀತಾ ಇರತ್ತೆ. ಎರಡನೇ ಮಹಾಯುದ್ಧದಲ್ಲಿ ಏನಂತಂದ ಹೇಳಿದ್ರೆ ಸೊ ಸೈನಿಕರು ಬೇಕಾ, ಭಾರತದಿಂದ ಸೈನಿಕರನ್ನ ಕರ್ಕೊಂಡು ಹೋಗ್ಬೇಕು. ಬಟ್ ಆದ್ರೆ ಗಾಂಧೀಜಿ ಜವಾಹರ್ಲಾಲ್ ನೆಹರು ಇವರೆಲ್ಲ ಸೇರ್ಬಿಟ್ಟು ಯಾರು ಹೋಗಂಗಿಲ್ಲ ಅಂತಂದ್ ಹೇಳ್ತಿದ್ರು ಸೈನಿಕರಿಗೆ. ಯಾರು ಹೋಗಿರಲ್ಲ. ಅವಾಗ ಕ್ರಿಪ್ಸ್ ಮಿಷನ್ ಅಂತಂದು ಒಂದ್ ಬರುತ್ತ. ಇದ್ರದ್ದು ಇದು ಮೇನ್ ಪರ್ಸನ್ ಯಾರಪ್ಪ ಅಂತಂದ ಹೇಳಿದ್ರೆ ಸರ್ ಸ್ಟಾಫರ್ಡ್ ಕ್ರಿಪ್ಸ್. ಅವ್ರ ಏನಂತಂದ ಹೇಳಿದ್ರೆ ಹೆಡ್ ಇರ್ತಾರ. ಒಂದ್ ಮಿಷನ್ ಬರುತ್ತ. ಸೊ ಇವ್ರು ಬಂದ್ ಇದನ್ನ ಯಾರು ಕಳಿಸ್ತಾರ ಅಂತಂದ ಹೇಳಿದ್ರೆ ಇಂಗ್ಲೆಂಡಿನ ಪ್ರೈಮ್ ಮಿನಿಸ್ಟರ್ ವಿನ್ಸ್ಟನ್ ಚರ್ಚಿಲ್ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಕಳಿಸ್ತಾನ. ಕಳಿಸ್ಬಿಟ್ಟು ಏನಂತಂದ ಹೇಳಿದ್ರೆ ನಿಮ್ಗ ನಾವು ಪ್ರಾಮಿಸ್ ಮಾಡ್ತೇವೆ, ನಿಮ್ಗ್ ಡೊಮಿನಿಯನ್ ಸ್ಟೇಟಸ್ ಕೊಡ್ತೇವೆ. ಅಂದ್ರೆ ನಿಮ್ದೊಂದು ಸಪರೇಟ್ ದೇಶ ಅಂತ ಹೇಳಿ ಡೊಮಿನಿಯನ್ ಸ್ಟೇಟಸ್ ಕೊಡ್ತೇವೆ. ಅದಾದ ನಂತರ ನೀವು ನಿಮ್ ಸಂವಿಧಾನ ನೀವೇ ರಚನೆ ಮಾಡ್ಕೊಳ್ರಿ. ಸೊ ಇದನ್ನೆಲ್ಲಾ ನಾವು ನಿಮ್ಗೆ ಕೊಡ್ತೇವೆ. ಬಟ್ ಅದ್ರ ನೀವ್ ಏನ್ ಮಾಡ್ಬೇಕು, ನಮ್ಗ್ ಸೈನಿಕರನ್ನ ಕಳಿಸ್ರಿ, ನಾವು ಯುದ್ಧ ಮಾಡ್ಬೇಕು ಅಂತಂದ್ ಹೇಳ್ತಾರ. ಬಟ್ ಅದ್ರ ಅಲ್ಲಿ ಏನಾಗತ್ತೆ ಅಂತಂದ ಹೇಳಿದ್ರೆ ಈ ಟೈಮ್ ಅಲ್ಲಿ ಸೊ ನೀವು ಕಾನ್ಸ್ಟಿಟ್ಯೂಷನಲ್ ಸಂವಿಧಾನವನ್ನ ರಚನೆ ಮಾಡ್ಕೊಳಕ್ ಏನ್ ಮಾಡ್ಬೇಕು, ನಮ್ದು ಬ್ರಿಟಿಷ್ ಏನ್ ಪ್ರದೇಶಗಳು ಇರ್ತಾವಲ್ಲ ಆ ಬ್ರಿಟಿಷ್ ಪ್ರದೇಶಗಳಿಂದ ಇಲೆಕ್ಟ್ ಆಗಿರ್ಬೇಕು ಪರ್ಸನ್ಸ್ ಗಳು. ಆಮೇಲೆ ನೆಕ್ಸ್ಟ್ ದೇಶೀಯ ರಾಜರು ಇರ್ತಾರಲ್ಲ ಅವ್ರ ಕಡೆಯಿಂದ ಯಾರಾದ್ರೂ ಒಬ್ರು ಬರ್ಬೇಕು. ಈ ತರ ಮಾಡ್ಕೊಂಡು ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ನೇಮಕ ಮಾಡ್ಕೊಳ್ರಿ, ನೀವು ಕಾನ್ಸ್ಟಿಟ್ಯೂಷನ್ ಸಂವಿಧಾನವನ್ನ ರಚನೆ ಮಾಡ್ರಿ ಅಂತಂದ್ ಅವ್ರೆಲ್ಲ ಪರ್ಮಿಷನ್ ಕೊಡ್ತಾರ. ಬಟ್ ಆದ್ರೆ ಅಲ್ಲಿ ಏನಾಗತ್ತ ಅಂತಂತ ಹೇಳಿದ್ರೆ ಮುಸ್ಲಿಂ ಲೀಗ್ ಏನಿರುತ್ತಲ್ಲ ಇವ್ರ ಏನಂತಂತ ಹೇಳಿದ್ರೆ ಅದನ್ನ ಒಪ್ಕೊಳಂಗಿಲ್ಲ. ನಮ್ಗ ಒಂದೇ ದೇಶ ಬೇಡ, ನಮ್ಗೆ 2 ದೇಶ ಬೇಕು, ನಮಗ್ ಪಾಕಿಸ್ತಾನ ಇಂಡಿಯಾ ಅಂತಂದ ಹೇಳಿ ಸಪರೇಟ್ ಮಾಡ್ಕೊಡ್ರಿ ಅಂತಂದ ಹೇಳ್ತಾರ. ಬಟ್ ಆದ್ರೆ ಇದು ಫೇಲ್ಯೂರ್ ಆಗಿಬಿಡುತ್ತೆ. ಕ್ರಿಪ್ಸ್ ಮಿಷನ್ ಏನಾಗತ್ತ ಅಂತಂದ ಹೇಳಿದ್ರೆ ಫೇಲ್ಯೂರ್ ಆಗತ್ತ. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ತಾರ ಅಂದ್ರೆ 1942 ಆಗಸ್ಟ್ 8ನೇ ತಾರೀಕ ಸೊ ಒಂದು ಚಳುವಳಿಯನ್ನ ಸ್ಟಾರ್ಟ್ ಮಾಡ್ತಾರ ಗಾಂಧೀಜಿ ಅವರು. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಕ್ವಿಟ್ ಇಂಡಿಯಾ ಚಳುವಳಿ ಅಂತ ಕರಿತೀವಿ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಯಾರು ಇರ್ತಾರ ಅಂತಂದ ಹೇಳಿದ್ರೆ ಗಾಂಧೀಜಿ ಅವ್ರ ಜೊತೆ ಅಚ್ಯುತ್ ಪಟವರ್ಧನ್ ಅಂತ ಇರ್ತಾರ, ಅರುಣ್ ಅಸಫ್ ಅಲಿ ಅಂತ ಇರ್ತಾರ, ಆಮೇಲೆ ರಾಮ್ ಮನೋಹರ್ ಲೋಹಿಯಾ, ಆಮೇಲೆ ಸುಚಿತ್ರಾ ಕೃಪಲಾನಿ. ನೋಡ್ರೋ ಇದು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಇವರು. ಸುಚಿತ್ರಾ ಕೃಪಲಾನಿ ಏನಂತಂದ್ ಹೇಳ್ರಿ, ನನಗೆ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಬರುತ್ತೆ ಅವ್ರ ಮೇಲೆ. ಇಷ್ಟ ಜನ ಏನಂತಂದ್ ಹೇಳಿದ್ರೆ ಗಾಂಧೀಜಿ ಅವ್ರ ಜೊತೆಗೆ ಸೇರ್ಬಿಟ್ಟು ಏನಂತಂದ್ ಹೇಳಿದ್ರೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಸ್ಟಾರ್ಟ್ ಮಾಡ್ತಾರ. ತುಂಬಾ ಇಂಪಾರ್ಟೆಂಟ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಸೊ ಇಲ್ಲಿ ಏನ್ ಮಾಡ್ತಾರ ಅಂದ್ರೆ ಒಂದು ಘೋಷಣೆಯನ್ನ ಕೊಡ್ತಾರ, ಮಾಡು ಇಲ್ಲವೇ ಮಡಿ ಅಂತಂದ ಹೇಳಿ. ಮಾಡು ಇಲ್ಲವೇ ಮಡಿ ಅಂದ್ರೆ ಡೂ ಆರ್ ಡೈ. ನೀನ್ ಮಾಡು ಇಲ್ಲ ಅಂತಂದ ಹೇಳಿ ಸತ್ತೋಗಂದಂಗ, ಡೂ ಆರ್ ಡೈ. ಸೊ ಮಾಡ್ತಾರ, ಇದೊಂದು ಮೂವ್ಮೆಂಟ್ ಮಾಡ್ತಾರ. ಸೊ ಇಷ್ಟೇನಪ್ಪಾ ಅಂತಂದ ಹೇಳಿದ್ರೆ ಇದೆಲ್ಲ ಆದ ನಂತರ ನೆಕ್ಸ್ಟ್ ಏನು, ಮುಸ್ಲಿಂ ಲೀಗು, ಅದಾದ ನಂತರ ನೆಕ್ಸ್ಟ್ ಕಾಂಗ್ರೆಸ್, ಆಮೇಲೆ ಅದರ್ ನಾಯಕರೆಲ್ಲ ಸೇರ್ಬಿಟ್ಟು ಏನಂತಂದ ಹೇಳಿದ್ರೆ ಒಂದು ಸಮ್ಮೇಳನ ಒಂದು ಏನಂತಂದ ಹೇಳಿದ್ರೆ ಒಂದು ಒಪ್ಪಂದವನ್ನ ಮಾಡ್ಕೊಳಕ ಒಂದ್ ಕಡೆ ಸೇರ್ತಾರ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಸಿಮ್ಲಾ ಅಧಿವೇಶನ ಅಂತ ಕರಿತೀವಿ. ತುಂಬಾ ಇಂಪಾರ್ಟೆಂಟ್ ಸಿಮ್ಲಾ ಅಧಿವೇಶನ. 1945ರಲ್ಲಿ ಸಿಮ್ಲಾ ಅಧಿವೇಶನ ನಡೆಯುತ್ತ. ಸೊ ಈ ತರ ಏನಂತಂದ ಹೇಳಿದ್ರೆ ಹಲವಾರು ಸಿಮ್ಲಾ ಅಧಿವೇಶನ ನಡೆದ ನಂತರ ಅಲ್ಲಿ ಏನಾಗತ್ತಂದ್ರೆ ಡಿವೈಡ್ ಆಗಿಬಿಡ್ತಾರ ಅವರೆಲ್ಲ. ಸೊ ಅದಾದ ನಂತರ ನೆಕ್ಸ್ಟ್ ನೋಡಿ ತುಂಬಾ ಇಂಪಾರ್ಟೆಂಟ್, ಸಿಮ್ಲಾ ಅಧಿವೇಶನ ಯಾವಾಗ ನಡೀತು ಅಂತ ಕೇಳ್ತಾರ. ಯಾವಾಗ ಅಂತಂತ ಹೇಳಿದ್ರೆ
ಎಸ್ 1945 ಆಗತ್ತ. ಅದಾದ ನಂತರ ನೆಕ್ಸ್ಟ್ ಅಲ್ಲಿ ಕರೆಕ್ಟ್ ಆಗಿ ಏನಂತಂದ್ ಹೇಳಿದ್ರೆ ರಿಸಲ್ಟ್ ಬರಂಗಿಲ್ಲ. ಆ ಟೈಮಲ್ಲಿ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ವೇವೆಲ್ ಪ್ಲಾನ್ ಅಂತಂದ್ ಹೇಳಿ ಒಂದ್ ಬರುತ್ತ, ವೇವೆಲ್ ಪ್ಲಾನ್ ಅಂತಂದ್ ಬರುತ್ತ. ಸೊ ಇವೆಲ್ಲ ಏನಂತಂದ್ ಹೇಳಿದ್ರೆ ಸಕ್ಸಸ್ ಆಗಂಗಿಲ್ಲ. ನೆಕ್ಸ್ಟ್ ಸಕ್ಸಸ್ ಆಗೋದು ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಕ್ಯಾಬಿನೆಟ್ ಮಿಷನ್ ಅಂತಂದ್ ಹೇಳ್ತೀವಿ. ತುಂಬಾ ಇಂಪಾರ್ಟೆಂಟ್ ಕ್ಯಾಬಿನೆಟ್ ಮಿಷನ್. ಈ ಕ್ಯಾಬಿನೆಟ್ ಮಿಷನ್ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಟೋಟಲ್ ಆಗಿ 3 ಜನ ಇರ್ತಾರ. ಸ್ಟಾಫರ್ಡ್ ಕ್ರಿಪ್ಸ್ ಅಂತ ಇರ್ತಾನ, ಆಮೇಲೆ ಎವಿ ಅಲೆಕ್ಸಾಂಡರ್ ಇರ್ತಾನ. ಸೊ ಇನ್ನೊಬ್ಬನ್ ಪರ್ಸನ್ ಇರ್ತಾನ, ಅವ್ನ್ ಯಾರ ಅಂತಂದ್ ಹೇಳಿ ನಂಗೆ ಕಮೆಂಟ್ ಹಾಕ್ರಿ. ನೋಡ್ರಿ ತುಂಬಾ ಇಂಪಾರ್ಟೆಂಟ್. ಇವ್ರು ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ನೀವೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿಯನ್ನ ನೇಮಕ ಮಾಡ್ರಿ ಅಂತಂದ್ ಹೇಳ್ತಾರ. ಸೊ ಓಕೆ. ಸೊ ಇವ್ರ ಏನ್ ಮಾಡ್ತಾರ, ಎಲ್ಲ ಇಲೆಕ್ಷನ್ ಅನ್ನ ಮಾಡ್ತಾರ. ಇಲ್ಲಿ ಟೋಟಲ್ ಆಗಿ ಏನಂತಂದ್ ಹೇಳಿದ್ರೆ 308 309 ಜನರದ್ದು ಒಂದ್ ಏನಂದ್ರೆ ಕಾನ್ಸ್ಟಿಟ್ಯೂಷನಲ್ ಬಾಡಿಯನ್ನ ನೇಮಕ ಮಾಡ್ಕೊಂತಾರ. ಮಾಡ್ಕೊಂಡು ಅಲ್ಲಿ ಎಲ್ಲ ಜನರು ಇರ್ತಾರ, ಮುಸ್ಲಿಂ ಲೀಗ್ ದವರು ಇರ್ತಾರ, ಇಂಡಿಯಾದವರು ಇರ್ತಾರ. ಆಮೇಲೆ ಕಾನ್ಸ್ಟಿಟ್ಯೂಷನ್ ಮಾಡಕ್ ಸ್ಟಾರ್ಟ್ ಮಾಡ್ತಾರ. ಆಮೇಲೆ ಮುಸ್ಲಿಂ ಲೀಗ್ ಏನಂತಂದ್ ಹೇಳಿದ್ರೆ ಸದಸ್ಯರು ಏನ್ ಇರ್ತಾರಲ್ಲ ಅವರೆಲ್ಲ ಬಿಟ್ಟು ಹೋಗ್ತಾರ. ಬಿಟ್ಟು ಹೋದ ನಂತರ ಉಳ್ದವ್ರ ಏನ್ ಇರ್ತಾರಲ್ಲ ಎಲ್ರು ಸೇರ್ಬಿಟ್ಟು ಸಂವಿಧಾನವನ್ನ ರಚನೆ ಮಾಡ್ತಾರ. ಸಂವಿಧಾನ ರಚನೆ ಮಾಡಿದ ನಂತರ ನೆಕ್ಸ್ಟ್ ಅವ್ರು ಹೋಗ್ತಾನಂದಿದ್ರ, ಅವಾಗ ಮೌಂಟ್ ಬ್ಯಾಟನ್ ಏನಂತಂದ್ ಹೇಳಿದ್ರೆ ವೈಸ್ ರಾಯ್ಗ್ ಬರ್ತಾನ. ಆಮೇಲೆ ನೆಕ್ಸ್ಟ್ 1947 ಭಾರತ ಕಾಯ್ದೆ ಅಂತಂದ್ ಹೇಳಿ ಒಂದು ಆಕ್ಟ್ ಬರುತ್ತೆ. ನಿಮ್ಗೆಲ್ಲ ಗೊತ್ತು, ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ 1947 ಅಂತಂದ್ ಹೇಳ್ತೀವಿ. ಇದ್ರ ಪ್ರಕಾರ ಏನು, ಭಾರತ ಆಮೇಲೆ ಪಾಕಿಸ್ತಾನ ಅಂತಂದ್ ಹೇಳಿ 2 ದೇಶಗಳು, ಎಲ್ಲಾ ದೇಶೀಯ ರಾಜರು ಏನಂತಂದ್ ಹೇಳಿದ್ರೆ ಭಾರತಕ್ಕೆ ಹೋಗಿ ಸೇರ ಭಾರತಕ್ಕೆ ಸೇರ್ರಿ, ಪಾಕಿಸ್ತಾನಕ್ಕೆ ಹೋಗಿ ಸೇರಾರ ಪಾಕಿಸ್ತಾನಕ್ಕೆ ಸೇರ್ರಿ ಅಂತಂದ್ ಹೇಳ್ತಾರ. ಎಲ್ರು ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ ಭಾರತ ಮತ್ತು ಪಾಕಿಸ್ತಾನಕ್ಕೆ ಹೋಗಿ ಸೇರ್ತಾರ. ಕರೆಕ್ಟಾ? ಬಟ್ ಆದ್ರೆ ಏನಂತಂದ್ ಹೇಳಿದ್ರೆ ಮೂರ್ ಜನ. ಒಂದ್ ಯಾರಪ್ಪ ಅಂತಂದ್ ಹೇಳಿದ್ರ ಇವ್ರು ಜಮ್ಮು ಕಾಶ್ಮೀರ್. ಅಲ್ಲಿ ಯಾರು ಇರ್ತಾರ ಅಂತಂದ್ ಹೇಳಿದ್ರೆ ರಾಜ ಹರಿ ಸಿಂಗ್ ಇರ್ತಾನೆ. ಯಾರು ಇರ್ತಾರ? ರಾಜ ಹರಿ ಸಿಂಗ್ ಅಂತ ಇರ್ತಾನ. ಸೊ ಇಲ್ಲಿ ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಜುನಾಗಢ್. ಇನ್ನೊಂದ್ ಯಾವ್ದು? ಜುನಾಗಢ್. ಸೊ ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಹೈದರಾಬಾದ್. ಸೊ ಈ 3 ಸಂಸ್ಥಾನಗಳೇನಂತಂದ್ ಹೇಳಿದ್ರೆ ಭಾರತಕ್ಕೂ ಸೇರಂಗಿಲ್ಲ, ಅದಾದ ನಂತರ ನೆಕ್ಸ್ಟ್ ಪಾಕಿಸ್ತಾನಕ್ಕೂ ಸೇರಂಗಿಲ್ಲ. ಸೊ ಕೆಲವು ದಿನಗಳಾದ ನಂತರ ಏನಾಗತ್ತ ಅಂತಂದ್ ಹೇಳಿದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ರವ್ರು ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಒಂದ್ ಸೈನ್ಯವನ್ನ ತಗೊಂಡು ಹೈದರಾಬಾದ್ ಮೇಲೆ ಏನಂತಂದ್ ಹೇಳಿದ್ರೆ ದಾಳಿ ಮಾಡ್ತಾರ. ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಆಪರೇಷನ್ ಪೋಲೋ ಅಂತ ಕರಿತೀವಿ. ಏನಂತ ಕರಿತೀವಿ? ಆಪರೇಷನ್ ಪೋಲೋ ಮಾಡ್ಬಿಟ್ಟು ಹೈದರಾಬಾದವನ್ನ ವಶಪಡಿಸ್ಕೊಳ್ತಾರ. ಅದಾದ ಕೆಲವು ದಿನಗಳಲ್ಲಿ ಏನಂತಂದ್ ಹೇಳಿದ್ರೆ ಜುನಾಗಢಲ್ಲಿ ಜನ ಮತದಾನವನ್ನ ತಗೊಂತಾರ. ಎಲ್ರು ಎಲ್ಲಿ ಸೇರ್ಬೇಕು ಅಂತಂದ ಹೇಳಿ ಜನ ಮತದಾನ ತಗೊಂತಾರ. ಅದ್ರಲ್ಲಿ ಜುನಾಗಢ ಭಾರತಕ್ಕೆ ಸೇರತ್ತ. ಬಟ್ ಆದ್ರೆ ರಾಜಾ ಹರಿ ಸಿಂಗ್ ಹಂಗ ಇರ್ತಾನ. ಅವಾಗ ಏನಾಗತ್ತ, ಪಾಕಿಸ್ತಾನದವ್ರು ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಇಂಡಿಯಾ ಮೇಲೆ ದಾಳಿ ಮಾಡ್ತಾರ. ಅವಾಗ ಪ್ರೈಮ್ ಮಿನಿಸ್ಟರ್ ಯಾರು ಇರ್ತಾರ ಅಂತಂದ್ ಹೇಳಿದ್ರೆ ಸೊ ಜವಾಹರ್ಲಾಲ್ ನೆಹರು. ಇನ್ನು ಅಷ್ಟು ಇದು ಇರಲ್ಲ. ಬಟ್ ಆದ್ರೆ ಏನಂತಂದ್ರೆ ಕ್ಯಾಬಿನೆಟ್ ಹಂಗಾಮಿ ಅಂತ ಹೇಳ್ತೀವಲ್ಲ, ಹಂಗಾಮಿ ಸರ್ಕಾರ ಇರುತ್ತೆ. ಸೊ ರಾಜಾ ಹರಿ ಸಿಂಗ್ ಏನ್ ಮಾಡ್ತಾ ಅಂತಂದ್ ಹೇಳಿದ್ರ ಜವಾಹರ್ಲಾಲ್ ನೆಹರು ಜೊತೆಗೆ ಏನಂತಂದ್ ಹೇಳಿದ್ರೆ ಒಪ್ಪಂದ ಮಾಡ್ಕೊಂಡು ಸೊ ನಮ್ಮ ಭಾರತ ದೇಶಕ್ಕೆ ಸೇರ್ತಾನ. ಇಷ್ಟು ಪಾಯಿಂಟ್ಸ್ ಏನಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಉಳಿದಿದ್ದನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಶ್ರೀರಾಮ್.